ಕನ್ನಡ ನಾಡಿನ ಸಮಸ್ತ ಜನತೆಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಕರ್ನಾಟಕ ನವ ಭಾರತ, ಇದು ಸ್ವಾತಂತ್ರ್ಯ ದಿನಕ್ಕೆ ಕರ್ನಾಟಕದ ಒಂದು ನವ ಸಂದೇಶ. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಭಾರತದ ಅಭಿವೃದ್ಧಿ ರಥಕ್ಕೆ ಕರ್ನಾಟಕ ಕೂಡ ಒಂದು ಯುವ ಶಕ್ತಿಯ ಚಕ್ರ. ತಾವೆಲ್ಲರೂ ಕೂಡ ಕರ್ನಾಟಕ ಪ್ರತಿಭೆಗಳ ತವರೂರಿನ ಪ್ರತಿನಿಧಿಗಳು. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕ ಪ್ರಪಂಚದ ದೃಷ್ಟಿಕೋನ ಎಂಬುದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ ಮೂಲಕ ಭಾರತವನ್ನ ಇಡೀ ವಿಶ್ವ ನೋಡ್ತಾ ಇದೆ. ಇವತ್ತು ಕರ್ನಾಟಕದ ಹೊಸ ಸರ್ಕಾರ 16 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಗಳ ಪೈಕಿ ತೇಗದ ಸಿರಿ ಎಂಬ ಹೊಸ ಯೋಜನೆಯನ್ನ 10 ಕೋಟಿ ತೇಗದ ಗಿಡಗಳನ್ನು ನೆಟ್ಟಿ ಬೆಳೆಸುವ ಕಾರ್ಯಕ್ರಮವನ್ನು ಕನ್ನಡ ನಾಡಿನಲ್ಲಿ ಹಸಿರು ಕ್ರಾಂತಿಗೆ ಪಣ ತೊಟ್ಟಿದ್ದೇವೆ. ತಾವೆಲ್ಲ ಕೂಡ ಸರ್ಕಾರಿ ಜಮೀನನ್ನ ಪಾಲ್ದಾರಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೇವೆ. ನಿಮಗೆ ಅನೇಕ ವಿಚಾರಗಳನ್ನು ಮುಂದಿನ ದಿನದಲ್ಲಿ ತಿಳಿಸ್ತೇವೆ. ಕರ್ನಾಟಕದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಹೊಸ ಇತಿಹಾಸ ಬರೆಯುತ್ತಿದೆ. ಈಗಾಗಲೇ ನಾನು ಘೋಷಣೆ ಮಾಡಿರುವಂತೆ ಕರ್ನಾಟಕದಲ್ಲಿ ನಾವು ದೇಶದ ಮೊಟ್ಟ ಮೊದಲೇ ಯೂನಿವರ್ಸಿಟಿಯನ್ನು ಮತ್ತು ಕ್ವಾಂಟಮ್ ಸಿಟಿ ಈಗಾಗಲೇ ಪ್ರಾರಂಭವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಕರ್ನಾಟಕವು ಅತಿ ಹೆಚ್ಚು ವೈದ್ಯರನ್ನ, ಇಂಜಿನಿಯರ್ಗಳನ್ನು, ಪ್ಯಾರಾಮೆಡಿಕಲ್ ಸ್ಟಾಫ್ಗಳನ್ನು ದೇಶದ ಕೊಡುಗೆಯಾಗಿ ನೀಡುತ್ತಿದ್ದೇವೆ. ಸ್ಟಾರ್ಟ್ಅಪ್ಗಳ ರಾಜಧಾನಿಯಾಗಿದೆ. ಇಡೀ ವಿಶ್ವ ಗಮನವನ್ನು ಸೆಳೆದಿದ್ದೇವೆ. ಇದು ನಮ್ಮ ಯುವಕರ ಒಂದು ದೊಡ್ಡ ಶಕ್ತಿ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವಕ್ಕೆ ಉತ್ತೇಜನವನ್ನು ನೀಡಲು 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡಲು ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿಯೊಂದು ಪಂಚಾಯಿತಿಯಲ್ಲಿ ಮತ್ತು ವಾರ್ಡ್ಗಳಲ್ಲಿ ಒಂದೊಂದು ಸಂಘಕ್ಕೆ 10 ಲಕ್ಷ ರೂಪಾಯಿ ಹಣವನ್ನು ನೀಡಬೇಕು ಅಂತ ಹೇಳಿ ಪ್ರತಿ ವರ್ಷಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಈ ಭಾರತ್ ಜೋಡೋ ಯುವ ಸಂಘಕ್ಕೆ ಸದಸ್ಯರಾಗಿ ತಾವೆಲ್ಲ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಈ ದೇಶದ ಐಕ್ಯತೆ, ಸಮಗ್ರತೆಯನ್ನು ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. 70,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಭರ್ತಿ ಮಾಡಲು ಈಗಾಗಲೇ ಚಾಲನೆಯನ್ನು ನೀಡಿದ್ದೇವೆ. ನಮ್ಮ ಯುವ ಜನತೆ ಕರ್ನಾಟಕದ ಸಿರಿ ಹಣತೆಯಾಗಲಿ, ಭಾರತವನ್ನು ಬೆಳಗಿಸುವ ದೀಪವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಈ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.